ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತು ವೆಕ್ಟರ್ಸ್ ಕರ್ನಾಟಕ CETಯ ಎರಡನೇ ವಿಡಿಯೋ ಇದು. ಮೊದಲನೇ ವಿಡಿಯೋ ಅರ್ಧ ಗಂಟೆ ವಿಡಿಯೋ ಈಗಾಗಲೇ ಅಪ್ಲೋಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎರಡನೇ ವಿಡಿಯೋ. ಸೊ ನನ್ನ ಪ್ರೀತಿಯ ವಿದ್ಯಾರ್ಥಿನಿ ಮಗಳು ದೀಕ್ಷಾ ಜೊತೆ ಇವಾಗ ಎರಡನೇ ಪಾರ್ಟನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಳು ದೀಕ್ಷಾ ಅಂತ ಹೇಳಿ ನನ್ನ ಸ್ಟೂಡೆಂಟ್. ಮಗಳೇ, ಈಗ ನೆಕ್ಸ್ಟ್ ಕ್ವಶನ್ನು ನೀನು ಓದಬೇಕು. ಇದರ ಹಿಂದೆ ಇದೇ ಥರದ ಒಂದು ಕ್ವಶನನ್ನು ನಾನು ನಿನ್ಗೆ ಹೇಳ್ಕೊಟ್ಟಿರೋದ್ರಿಂದ ನೀನು ಇವಾಗ ಎಕ್ಸ್ಪ್ಲೈನ್ ಮಾಡಬೇಕು. ನೀನು ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ನನ್ನ ಸಕ್ಸಸ್. ಏಕೆಂತ ಹೇಳಿದ್ರೆ ಸ್ಟೂಡೆಂಟು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಅದಕ್ಕೂ ಸ್ಟೂಡೆಂಟ್ ಕರೆಕ್ಟಾಗಿ ಆನ್ಸರ್ ಬರೆದ್ರೆ ಟೀಚರ್ಗೆ ಅವನು ಆನ್ಸರ್ ಬರೆದಿದ್ದಕ್ಕಿಂತ ಹೆಚ್ಚು ಸಂತೋಷ ಆಗ್ತದೆ. ನೀನು ತಪ್ಪು ಮಾಡಿದ್ರೆ ನಾನು ಹೊಣೆ ಮಗಳೇ, ನೀನು ಎಕ್ಸ್ಪ್ಲೈನ್ ಮಾಡು. ಕ್ವಶನ್ ಓದು. If P is any point within a triangle ABC, then vector PA plus CP is equal to. So ಒಂದು ಟ್ರಯಾಂಗಲ್ ಫಸ್ಟ್ ಟ್ರಯಾಂಗಲ್ ಡ್ರಾ ಮಾಡಬೇಕು. ಟ್ರಯಾಂಗಲ್ ಬರ್ದೆ ಮಗಳೇ. ABC ಎಲ್ಲಾದರೂ ಹಾಕ್ಲಾ ABC? ಹೌದು. ABC ಆಮೇಲೆ P ಒಂದು ಪಾಯಿಂಟ್ ಇನ್ಸೈಡ್ P ಬರ್ತಿದ್ದೀನಿ. ಆಮೇಲೆ ಸೊ ಅದನ್ನ ಜಾಯಿನ್ ಮಾಡಿದ್ರೆ PA ಮತ್ತೆ PB PC ಆಯ್ತು. ಸರ್, ಇವಾಗ ಅವ್ರು ಕೇಳ್ತಿರೋದು PA ಮತ್ತೆ CP. ಬರೀಲ್ಲ PA ಪ್ಲಸ್ CP ಅಂತ? ಎಸ್ ಸರ್. ಆಯ್ತು, PA ಪ್ಲಸ್ CP ಬರ್ದೆ. ಸರಿ, ಇದೂನು ಇವಾಗ ಒಂದು ಟ್ರಯಾಂಗಲ್. ಸೊ AP PA ಪ್ಲಸ್ AC ಪ್ಲಸ್ CP is equal to 0. PA ಆಮೇಲೆ ಪ್ಲಸ್ CP ಒಂದು ನಿಮಿಷ. AC PA ಆಮೇಲೆ AC ಪ್ಲಸ್ AC ಕರೆಕ್ಟ್. ಪ್ಲಸ್ AC AC ಆಮೇಲೆ ಪ್ಲಸ್ CP is equal to 0 ವೆಕ್ಟರ್. ಅದನ್ನು ಒಪ್ಕೋತೀನಿ. ಹೌದು ಸರ್. ಅದಾದ್ಮೇಲೆ ಇದನ್ನ ನಾವು ಕಂಡುಹಿಡಿಬೇಕಾಗಿರೋದು. ಅದು ಹಾಗೆ ಇರಲಿ. ಅದಾದ್ಮೇಲೆ ಇದು AC ಎಕ್ಸ್ಟ್ರಾ ಟರ್ಮ್ ಇದೆ ಏನಂದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಒಂದು ನಿಮಿಷ. AC ಇದೆಯಲ್ಲ, AC ನ ಏನಂತ ಬರೆಯೋಣ? AC ನ AB ಪ್ಲಸ್ BC ಅಂತ ಬರೆಯೋಣ. AB ಪ್ಲಸ್ BC is equal to AC. ಓಕೆ, ಹೀಗೆ ಬರೀಲ್ಲ ಇದನ್ನ? PA AC ಜಾಗದಲ್ಲಿ ಏನು ಬರೀಲಿ ಮಗಳೇ? AB ಪ್ಲಸ್ BC. ಓಕೆ, ಪ್ಲಸ್ CP ಅದು ಕಂಟಿನ್ಯೂ. AB ಪ್ಲಸ್ BC. ಈ CP ಬೈ ಡಿಫಾಲ್ಟ್ ಅದು ಇದ್ದೇ ಇರುತ್ತೆ. ಹೌದು. ಈಸ್ ಈಕ್ವಲ್ ಟು 0 ವೆಕ್ಟರ್. ಆಯ್ತು ಸರ್, ಇವಾಗ ನಾವು ಇದು AB ನ ಮೈನಸ್ BA ಅಂತ ಬರೀಬಹುದು. ಓಕೆ ಮಗಳೇ, AB ನ ಮೈನಸ್ BA ಅಂತ ಬರಿತೀನಿ. ಓಕೆ, ಸೊ PA ಮೈನಸ್ BA ಆಯ್ತು. ಆಮೇಲೆ BC ನ ಮೈನಸ್ CB. ಓಕೆ, ವೆರಿ ಗುಡ್. ಮೈನಸ್ CB ಅಂತ ಬರೀಬಹುದು. ಪ್ಲಸ್ CP is equal to 0 ವೆಕ್ಟರ್. ಈ ಮೈನಸ್ ಟರ್ಮ್ಸ್ ನ ನಾವು ಆ ಕಡೆಗೆ ಹಾಕೋಣ. ಓಕೆ, PA ಪ್ಲಸ್ CP ವೆಕ್ಟರ್ is equal to ಏನಾಗುತ್ತೆ ಮಗಳೇ? ಆ ಕಡೆಗೆ BA ವೆಕ್ಟರ್ ಪ್ಲಸ್ CB ವೆಕ್ಟರ್. ಎಸ್ ಸರ್. ಹೌದಾ? ಓಕೆ, BA ಪ್ಲಸ್ CB ಕರೆಕ್ಟ್. ಇದೆಯಾ ಆನ್ಸರ್? ಇದೆ ಸರ್. ವೆರಿ ಗುಡ್. ಯಾವುದು? D ಆಪ್ಷನ್. B ನ BA ಪ್ಲಸ್ CB ಆಪ್ಷನ್ D is correct. ಪರ್ಫೆಕ್ಟ್ ಮಗಳೇ. ಐ ಆಮ್ ಪ್ರೌಡ್ ಆಫ್ ಯು. ಗುಡ್, ಐ ಆಮ್ ಪ್ರೌಡ್ ಆಫ್ ಯು ಮಗು. ಮುಂದಿನ ಕ್ವಶನ್ ಗೋಣ. ಫೈಂಡ್ ಮಿಡ್ ಪಾಯಿಂಟ್ ಆಫ್ A ವೆಕ್ಟರ್ ಇಫ್ I cap plus 2J cap plus K cap and B vector is equal to 5I cap minus 4J cap minus 3K cap. ಮಿಡ್ ಪಾಯಿಂಟ್ ಆಫ್ ಟೂ ವೆಕ್ಟರ್ಸ್ ಅಂತ ಹೇಳಿದ್ರೆ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿ A ವೆಕ್ಟರ್ ಪ್ಲಸ್ B ವೆಕ್ಟರ್ ಡಿವೈಡೆಡ್ ಬೈ 2 ಅಷ್ಟೇ. ಜಸ್ಟ್ ಟು ಗಿವ್ ಇಂಟ್ರಡಕ್ಷನ್ ಟು ಮಿಡ್ ಪಾಯಿಂಟ್ ವಿ ಹ್ಯಾವ್ ಟೇಕನ್ ದಿಸ್ ಕ್ವಶನ್. ಆ್ಯಡ್ ಮಾಡೋಣ ಮಗಳೇ. ಮಿಡ್ ಪಾಯಿಂಟ್ ವೆಕ್ಟರ್ ಅಂತಾನೆ ಬರೆದು ಬಿಡ್ತೀನಿ. ಮಿಡ್ ಪಾಯಿಂಟ್ ವೆಕ್ಟರ್ ಅಂತಾನೆ ಬರೀತೀನಿ. ಆ್ಯಕ್ಚುಲಿ ಇದೆರಡು ಆ್ಯಡ್ ಮಾಡಬೇಕು. I ಪ್ಲಸ್ 5I ಏನು ಮಗಳೇ? 6I. 2J ಮೈನಸ್ 4J ಮೈನಸ್ 2J. ಇದು ಪ್ಲಸ್ 2K. ಯಾಕೆ ಹೇಳು? 5 ಮೈನಸ್ 3 ಹೋಲ್ ಡಿವೈಡೆಡ್ ಬೈ 2 ಏನಾಯ್ತು ಮಗಳೇ? 3I minus 1J plus K. Got it? Yes sir. Let the position vectors of a point A, B and C be A vector, B vector and C vector respectively. Let Q be the point of intersection of medians of the triangle ABC. Then QA plus QB plus QC vectors are equal to. See, ತುಂಬಾ ಸಿಂಪಲ್ ಮಗಳೇ ಇದು. It is ಮೀಡಿಯನ್ ಭೇಟಿಯಾಗೋ ಪಾಯಿಂಟು ಸೆಂಟ್ರಾಯ್ಡ್ ತಾನೆ? ಹೌದು ಸರ್. ದಿಸ್ ಇಸ್ ದ ಸೆಂಟ್ರಾಯ್ಡ್. G ಅಂತ ಕರಿತೀವಿ. ಅಥವಾ ಇನ್ ಕೇಸ್ ಅವರು Q ಅಂತ ಕರಿತಾ ಇದ್ರೆ ABC
QA plus QB plus QC, QA plus QB plus QC divided by 3 is always equal to centroid, which is 0 vector. Yes. So therefore QA plus QB plus QC is equal to 0 vector. If two vertices of a triangle are I cap minus j cap and j cap plus k cap, then the third vertex can. If two vertices of the triangle I cap minus j cap and j cap plus k cap, ಮೂರನೇದು ಏನು ಅಂತ ಕೇಳ್ತಾ ಇದ್ದಾರೆ. ಸಿ, ಇದು ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಅಂತ ಅನ್ಕೊಳ್ಳಿ, ಇದು ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ಅನ್ಕೊಳ್ಳಿ. ಈ ಮೂರು ಇದೆಯಲ್ಲ, ಎ ಬಿ ಸಿ ಅಥವಾ ಬಿ ನಲ್ಲಿರೋ ಎರಡು, ಇದು ಯಾವುದಾದ್ರೂ ಸರಿ, ಎನಿ ಆಫ್ ದೀಸ್ ಕ್ಯಾನ್ ಫಾರ್ಮ್ ಎ ಲೈನ್, ರೈಟ್? ಇದು ಎಕ್ಸ್ಟೆಂಡ್ ಮಾಡಿದ್ರೆ ಇದು ಇಲ್ಲಿ ಬರುತ್ತೆ ಮಗಳೇ. ಇದು ಯಾವುದೋ ಈ ಲೈನ್ ಕ್ರಿಯೇಟ್ ಆದರೆ ಅಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಇದು ಯಾವುದೋ ಲೈನು ಹಿಂಗಿದ್ರೆ ವೆಕ್ಟರ್ ಹಿಂಗಿದ್ರೆ ಇಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಸೊ ಯಾವುದು ಬೇಕಾದರೂ ಆಗ್ಬೋದು, ಎನಿ ಆಫ್ ದೀಸ್ ಕ್ಯಾನ್ ಫಾರ್ಮ್ ಎ ಲೈನ್, ರೈಟ್? ಆದ್ರಿಂದ ಎನಿ ಆಫ್ ದೀಸ್ ಇಸ್ ಕರೆಕ್ಟ್. The angle between two vectors, vector A and B, with magnitudes √3 and 4 respectively, and A into A dot B ತುಂಬ is ಸಿಂಪಲ್ equal ಮಗಳೇ. to 2 √3 is ಕಾಸ್ ಥೀಟಾ ಈಸ್ ಈಕ್ವಲ್ ಟು ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಎ ಡಾಟ್ ಬಿ ಕೊಟ್ಟಿದ್ದಾರೆ ಏನು ಮಗಳೇ? 2√3. ಮ್ಯಾಗ್ನಿಟ್ಯೂಡ್ ಆಫ್ ಎ ಏನಂತೆ? √3. ಮ್ಯಾಗ್ನಿಟ್ಯೂಡ್ ಆಫ್ ಬಿ 4. √3 ಕ್ಯಾನ್ಸಲ್ಸು. 2/4 ಅಂದರೆ 1/2. ಥೀಟಾ π/3, ಯಾಕಂದರೆ ಕಾಸ್ π/3 is 1/2. Yes. Got it? If the sum of two unit vectors is a unit vector, then the magnitude of their difference is. Sum of two unit vector is a unit vector, right? ಅಂದರೆ consider A is one unit vector, its magnitude is 1. B is one unit vector, its magnitude is also 1. Magnitude of A plus B is also a unit vector, that is also 1. Yes. And what is there? Okay, then magnitude of their difference ಬೇಕಂತೆ. ಸೊ ನಮ್ಗೇನು ಬೇಕಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಕಂಡುಹಿಡಿಬೇಕು, ಹೌದಾನೆ? ವಾಟ್ ವಿ ನೀಡ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ. ಇದು ಏನು ಅಂತ ನಮ್ಗೆ ಬೇಕಾಗಿರೋದು. ಸೊ ನಮಗೊಂದು ಫಾರ್ಮುಲಾ ಗೊತ್ತಿದೆ, ಏನಪ್ಪ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ನೋಡು, ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ whole square is magnitude of a square plus magnitude of b square plus 2 times a dot b, which is nothing but equal to 1. Yes. So magnitude of a is 1, magnitude of b is 1. Adrinda 1 plus 1 plus 2 times a dot b is also equal to 1. ಹೌದಲ್ವಾ? ರೈಟ್. 1 ಕ್ಯಾನ್ಸಲ್ ಆಗುತ್ತಾ? ಹೌದಾನೆ? ಸೊ 1 ಕ್ಯಾನ್ಸಲ್ ಆಗುತ್ತೆ. 2 ಟೈಮ್ಸ್ ಎ ಡಾಟ್ ಬಿ ಏನಾಗುತ್ತೆ? -1 ಆಗುತ್ತೆ. ಹೌದಲ್ವಾ ಮಗಳೇ? 2 ಟೈಮ್ಸ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು -1. ದೇರ್ಫೋರ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು -1/2. ದೇರ್ಫೋರ್ ಅವಾಗ ಏನಾಗುತ್ತೆ? ಎ ಡಾಟ್ ಬಿ ಇಸ್ ಈಕ್ವಲ್ ಟು -1/2 ಹಾಗೆ ಇರಲಿ, ಅಥವಾ 2 ಟೈಮ್ಸ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು -1 ಅಂತ ಹಾಗೆ ಇರಲಿ. ನಮಗೆ ಬೇಕಾಗಿರೋದು ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಒಂದು ಫಾರ್ಮುಲಾ ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಎ ಡಾಟ್ ಬಿ. ಹೌದಾ? ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಇಸ್ ಆಲ್ಸೋ 1 ಸ್ಕ್ವೇರ್, ಮೈನಸ್ 2 ಟೈಮ್ಸ್ ಎ ಡಾಟ್ ಬಿ ಇಸ್ -1 ಅಲ್ವಾ? 1 plus 1 plus 1 that is equal to 3. ಇದನ್ನು ಯೂಸ್ ಮಾಡದೆ ಡೈರೆಕ್ಟ್ ಆಗೇ ಮಾಡ್ಬೋದು, ಇನ್ನೂ ಸಿಂಪಲ್ ಆಗಿದೆ. ಬಟ್ ಈ ಮೆಥಡ್ ನಿಮ್ಗೆ ಗೊತ್ತಿರಲಿ ಅಂತ ಕಲಿಸಿದ್ದೀನಿ. ಓಕೆನಾ? ಈಗೇನು ಬಂತು ಮಗಳೇ? ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ 3. ದೇರ್ಫೋರ್ ನಮಗೆ ಬೇಕಾಗಿರೋದು ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ, ಆದ್ರಿಂದ ದಟ್ ಈಸ್ √3. If magnitude of a minus b is equal to magnitude of a vector is equal to magnitude of b vector is equal to 1, then the angle between a vector and b vector is. ಇಲ್ಲಿ 3 ವೆಕ್ಟರ್ ಕೊಟ್ಟಿದ್ದಾರೆ, ಎ ವೆಕ್ಟರ್, ಬಿ ವೆಕ್ಟರ್, ಎ ಮೈನಸ್ ಬಿ ವೆಕ್ಟರ್, 3 ಯೂನಿಟ್ ವೆಕ್ಟರ್ಸ್.
ಹಾಗಿದ್ರೆ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ನೋಡಿ, ನಾವು ಈಗ ತಾನೇ ಹಿಂದಿನ ಪ್ರಾಬ್ಲಮಲ್ಲಿ ಯೂಸ್ ಮಾಡಿದ್ವಿ. ಹೌದು ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ದೇರ್ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ minus 2 times a dot b is equal to 1. Magnitude of a square is 1. Magnitude of b square is also 1 because they are unit. Yes, sir. Minus 2 times a dot b is equal to 1. 1 cancel. 2 times a dot b akade hakana. Yes, sir. a dot b is equal to 1 by 2. ಹೌದಾನೆ? a dot b is equal to 1 by 2 ಅಂತ ಹೇಳಿದ್ರೆ cos theta is equal to A dot B by A magnitude. Very good. A dot B by A magnitude into B magnitude. A magnitude, B magnitude 1. Yes, sir. ಆದ್ರಿಂದ 1 by 2 ಆಯಿತು. This implies theta is equal to pi by 3. ಓಕೆನಾ? Yes. ಇವನೇ If the angle between I cap plus K cap and I cap plus J cap plus A K cap is pi by 3, then A is. ತುಂಬ ಸಿಂಪಲ್ ಮಗಳೇ. ಡೈರೆಕ್ಟಾಗಿ ಕಾಸ್ ಥೀಟಾ ಫಾರ್ಮುಲಾ ಬರೆದ್ರೆ 1 ಇಂಟು 1 ಹೌದಾ? ಎಸ್ ಸರ್. ಜೆ ಟರ್ಮ್ ಇಲ್ಲ ಇಲ್ಲಿ, ಪ್ಲಸ್ 0. ಕೆ ಕೊಯಿಫಿಷಿಯಂಟ್ ಇಲ್ಲಿ 1 ಇಲ್ಲಿ ಎ, ಆದ್ರಿಂದ ಡಿವೈಡೆಡ್ ಇನ್ ಪ್ಲಸ್ ಎ ಡಿವೈಡೆಡ್ ಬೈ ರೂಟ್ 2 ಮೊದಲನೇದು ಹೌದಾ? ಐ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದರೆ 1 ಪ್ಲಸ್ 1 ಪ್ಲಸ್ ಎ ಸ್ಕ್ವೇರ್ ಹೌದಾನೆ? ಎ ಸ್ಕ್ವೇರ್ that is equal to 1 plus a divided by root 2 into root of 2 plus a square. ಹೌದಾನೆ? Yes, if the angle between them is pi by 3, ಆದ್ರಿಂದ that is equal to cos pi by 3 1 by 2. that is equal to 1 by 2. ನೋಡಿ ಮಗಳೇ, 1 plus a divided by root 2 into root of 2 plus a square is equal to 1 by 2. ಇದೆರಡು ಕ್ಯಾನ್ಸಲ್ ಆದರೆ ರೂಟ್ 2 ಆಯಿತು. ದೇರ್ಫೋರ್ 1 plus a divided by root of 2 plus a square is equal to 1 by root 2 ಆಯಿತು. ಇಲ್ಲಿ ತುಂಬ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ನೋಡಿ ಮಗಳೇ, ಎ ಇಸ್ ಈಕ್ವಲ್ ಟು 0 ಹಾಕಿದ್ರೆ ನ್ಯೂಮರೇಟರ್ 1 ಆಗುತ್ತೆ, ಡಿನಾಮಿನೇಟರ್ ಕೂಡ 1 ಆಗುತ್ತೆ. ಆದ್ರಿಂದ ಆಪ್ಷನ್ ಎ ಕರೆಕ್ಟ್ ಇರಬೇಕು, ಅಥವಾ ಬಿ ಕರೆಕ್ಟ್ ಇರಬೇಕು, ಅಥವಾ ಸಿ ಕರೆಕ್ಟ್ ಇರಬೇಕು. ಸೊ ಆಪ್ಷನ್ ಎ ಹಾಕ್ಬಿಟ್ರೆ 1 ಪ್ಲಸ್ 2 3 ಆಯಿತು. ಅಂದರೆ 2 ಹಾಕ್ಬಿಟ್ರೆ ನ್ಯೂಮರೇಟರ್ 3 ಆಗುತ್ತೆ, ಡಿನಾಮಿನೇಟರು 2 ಪ್ಲಸ್ 2 ಸ್ಕ್ವೇರ್ ರೂಟ್ 6 ಆಗುತ್ತೆ. ಯು ಡೋಂಟ್ ಗೆಟ್, ಹೌದಲ್ವಾ? 3 divided by root 6. No, you don't get it. Minus 4 ಹಾಕಿದ್ರೆ 1 minus 4 ಅಂದರೆ minus 3. ಹೌದಾ? 2 minus 4 square. 4 square ಅಂದರೆ 16 plus 2 18. Yeah. 3 by 8, root 18. Yes, that is equal to 1 by root 2. Therefore, option B is correct. Yes. Which of the following are true? I cap into J cap is equal to 1. I dot job I cap dot j cap. Dot j cap is equal to 1. J cap dot k cap is equal to 1. I cap dot k cap is equal to 0. I cap dot I cap is equal to 0. ಮೊದಲು ವಾಟ್ ಈಸ್ ಐ ಡಾಟ್ ಐ ಅಂತ ಕಂಡುಹಿಡಿಯೋಣ. ಐ ಡಾಟ್ ಐ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಐ ಇಂಟು ಕಾಸ್ 0. 1 into 1 into cos 0 is equal to 1, that is 1. I dot I is equal to 0 is wrong. Yes. The same thing holds with J dot J also is equal to K dot K also. Yes, sir. Right. So adrinda option D is ruled out. ಆಮೇಲೆ what about I dot K? I dot K is magnitude of I, magnitude of K into cos of 90 degree. Angle between them is 90 degree. Yes, sir. Cos 90 degree is 0, that is equal to 0. Therefore, option C is correct. See, I dot K ಅಷ್ಟೇ ಅಲ್ಲ, I dot J is 0, J dot K is 0, K dot I is 0. Yes, sir. So, what about I dot J?
I dot j is 0, ಆದ್ರಿಂದ ಇದು ತಪ್ಪು. What is j dot k? J Zero. dot k is also 0, ಆದ್ರಿಂದ ಇದು ತಪ್ಪು. ಹೌದು. I dot k is 0, right? Yes. If magnitude of A vector is equal to 3 and magnitude of B vector is equal to 4, then the value of lambda for which A vector plus lambda B vector is perpendicular to A vector minus lambda B vector is. A plus lambda is perpendicular to A minus lambda ಅಂತ ಹೇಳಿದ್ರೆ A plus lambda B dot A minus lambda B is equal to 0. A plus lambda B dot A minus lambda B is equal to 0 ಅಂದರೆ A square minus lambda square B square is equal to 0. ಹೌದಾನೆ? Yes. ಸೊ ಡೈರೆಕ್ಟ್ ಆಗಿ ಬರೀತೀನಿ ಇದನ್ನ. ಮ್ಯಾಗ್ನಿಟ್ಯೂಡ್ ಆಫ್ A square minus lambda square ಮ್ಯಾಗ್ನಿಟ್ಯೂಡ್ ಆಫ್ B square is equal to 0. ಹೌದಲ್ವ ಮಗಳೇ? ಹೌದು. ಅದನ್ನ ಆ ಕಡೆಗೆ ಹಾಕೊಂಡ್ರೆ ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ A square is equal to lambda times magnitude of B square, lambda square times. ಆದ್ರಿಂದ ಲ್ಯಾಂಬ್ಡಾ ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ A ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B. ಮ್ಯಾಗ್ನಿಟ್ಯೂಡ್ ಆಫ್ A ನಮಗೆ ಗೊತ್ತಿದೆ ಏನು? 3. ಮ್ಯಾಗ್ನಿಟ್ಯೂಡ್ ಆಫ್ B ಏನು? 4. 3 by 4. Yes. If A vector and B vector are two non-zero vectors, then A vector plus B vector in dot A vector minus B vector is. A plus D B dot A minus B ಅಂತ ಹೇಳಿದ್ರೆ ಡೈರೆಕ್ಟ್ ಈಗ ತಾನೇ ತುಂಬ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಮ್ಯಾಗ್ನಿಟ್ಯೂಡ್ ಆಫ್ A square minus magnitude of B square. Direct. Yes. Option D is correct. If magnitude of A vector plus B vector is equal to magnitude of A vector minus B vector, then the angle between A vector and B vector is. ಇದು ಆಕ್ಚುಲಿ ಒಂದು ರೂಲು. If magnitude of A vector plus B vector is equal to magnitude of A vector minus B vector, then the angle between A vector and B vector is. Magnitude of A plus B whole square is same as magnitude of A minus B whole square. Yes. ಆದ್ರಿಂದ magnitude of A square plus magnitude of B square plus 2 times A dot B is equal to magnitude of A square plus magnitude of B square minus 2 times A dot B ಆಯಿತು. Yes. So magnitude of A square cancels with magnitude of A square. Magnitude of B square is cancels with magnitude of B square. 2 times A dot B is equal to minus 2 times A dot B. Therefore 4 times A dot B is equal to 0. Therefore A is perpendicular to B. Graphically speaking, if this is A vector, then this is B vector. ನೋಡು ಮಗಳೇ, this is A plus B vector. ಹೌದಲ್ವಾ? If this is A vector and this is minus B vector, ಇನ್ನು ಇದು A, ಇದು B, ಇದು minus B vector, then this will be A minus B. Right? If they are equal, then they should be perpendicular. Yes. ಅರ್ಥ ಆಯ್ತಾ? ಮ್ಯಾಗ್ನಿಟ್ಯೂಡ್ಸ್ ಆರ್ ಈಕ್ವಲ್ ಅಂದರೆ they should be perpendicular. Got it? Yes. A dot high whole square plus A dot j whole square plus A dot k whole square is equal to. Actually, ಇದು ಬೇಸಿಕ್ ಡೆಫಿನೇಷನ್ ಆಫ್ ವೆಕ್ಟರ್ ಎ. ಎ ಡಾಟ್ ಐ ಅಂದರೆ A1, ಎ ಡಾಟ್ ಜೆ ಅಂದರೆ A2, ಎ ಡಾಟ್ ಕೆ ಅಂದರೆ A3. ನೋಡುವ ಡೆಫಿನೇಷನಲ್ಲಿ ಬರುವಂಥದ್ದು. ಸೊ ಎ ಡಾಟ್ ಐ ಅಂದರೆ A1 ಸ್ಕ್ವೇರ್, ಎ ಡಾಟ್ ಜೆ ಅಂದರೆ A2 ಸ್ಕ್ವೇರ್, ಎ ಡಾಟ್ ಕೆ ಅಂದರೆ A3 ಸ್ಕ್ವೇರ್. ನೋಡು ಮಗಳೇ, ಹೀಗಾಗತ್ತೆ. ವೈ ಎ ಡಾಟ್ ಐ ಅಂದರೆ ಯಾಕೆ A1 ಬರಬೇಕು ಅಂತ ಹೇಳಿದ್ರೆ ಎ ಈಸ್ A1I ಪ್ಲಸ್ A2J ಪ್ಲಸ್ A3K ಡಾಟ್ 1I ಪ್ಲಸ್ 0J ಪ್ಲಸ್ 0K. ಸೊ A1I ಡಾಟ್ 1 ಆದ್ದರಿಂದ ರೈಟ್ A1 ಇಂಟು 1 ಆಯಿತು. ಸೊ ದಟ್ ಈಸ್ A1. ಅವ್ರು ಹೇಳ್ತಾ ಇರೋದು ಸ್ಕ್ವೇರ್ ಆಫ್ ದಿಸ್ ಅಂತೇಳಿ. ಕ್ಲಿಯರ್ಲಿ ದಟ್ ಈಸ್ ಸ್ಕ್ವೇರ್ ಆಫ್ ದಿಸ್ A1 ಸ್ಕ್ವೇರ್. ಆದ್ದರಿಂದ ಇದೇನಾಗುತ್ತೆ? A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ A3 ಸ್ಕ್ವೇರ್, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ A ಹೋಲ್ ಸ್ಕ್ವೇರ್. ಆಪ್ಷನ್ ಡಿ ಈಸ್ ಕರೆಕ್ಟ್. Yes. If the sum of two unit vector is a unit vector, then the magnitude of their difference is. Sum of two unit vector is a unit vector. Magnitude of their difference is. ನೋಡು, assume that vector A plus B is 1. Right? Assume magnitude of A is 1
ಮ್ಯಾಗ್ನಿಟ್ಯೂಡ್ ಆಫ್ ಬಿ ಈಸ್ ಆಲ್ಸೋ 1. ನಮಗೆ ಬೇಕಾಗಿರೋದು ಮ್ಯಾಗ್ನಿಟ್ಯೂಡ್ ಆಫ್ ದೇರ್ ಡಿಫರೆನ್ಸ್. Yes. ಎ ಮೈನಸ್ ಬಿ ಮ್ಯಾಗ್ನಿಟ್ಯೂಡ್ ಏನಂತ ಕೇಳ್ತಾ ಇದ್ದಾರೆ. Yes. ಸೊ ಎ ಪ್ಲಸ್ ಬಿ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎ ಡಾಟ್ ಬಿ. ಹೌದಾ? ಹೌದು. ಸೊ ದೇರ್ ಫೋರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್. 1 ಇಸ್ ಈಕ್ವಲ್ ಟು 1 ಪ್ಲಸ್ 1 ಪ್ಲಸ್ 2 ಟೈಮ್ಸ್ ಎ ಡಾಟ್ ಬಿ ಆಯಿತು. 1 ಕ್ಯಾನ್ಸಲ್ ಆಯಿತು. ದೇರ್ ಫೋರ್ 2 ಟೈಮ್ಸ್ ಎ ಡಾಟ್ ಬಿ ಈಸ್ ಈಕ್ವಲ್ ಟು -1 ಆಯಿತು. ಹೌದಲ್ವಾ? ನಮಗೆ ಬೇಕಾಗಿರೋದು ರೈಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ. ಹೌದಾನೆ? ನಾವು ಅದೇನು ಮಾಡ್ತೀವಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಎ ಡಾಟ್ ಬಿ. ಸೊ ಇದು 1, ಇದು 1, 2 ಟೈಮ್ಸ್ ಎ ಡಾಟ್ ಬಿ ಅಂದರೆ -1, ಮೈನಸ್ ಆಫ್ -1 ಅಂದರೆ 3 ಆಯಿತು. ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ 3 ಆದರೆ ಎ ಮೈನಸ್ ಬಿ ಮ್ಯಾಗ್ನಿಟ್ಯೂಡ್ should be equal to √3 units. Option C is correct. A particle is acted upon constant forces 4i cap plus j cap minus 3k cap and 3i cap plus j cap minus k cap, which displace it from a point I cap plus 2j cap plus 3k cap to the point 5i cap plus 4j cap plus k cap. The work done in standard units by the force is given by. ಇಲ್ಲಿ ವರ್ಕ್ ಡನ್ ಈಸ್ ಗಿವನ್ ಬೈ ಎಫ್ ಡಾಟ್ ಡಿ, ಫೋರ್ಸ್ ಇಂಟು ಡಿಸ್ಟೆನ್ಸ್. ನಿಮ್ಮ ಫಿಸಿಕ್ಸ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಎಫ್ ಡಾಟ್ ಡಿ. ಎಫ್ ಈಸ್ ಸಮ್ ಆಫ್ ದಿ ಟೂ ಫೋರ್ಸಸ್, ಡಿ ಈಸ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಡಿಫ್ರೆನ್ಸ್ ಆಫ್ ದಿ ಪೊಸಿಷನ್ಸ್. ಇಲ್ಲಿ ಡಿಗೆ D2 - D1 ತಗೊಳ್ಳಿ, ಎಫ್ಗೆ F1 ಪ್ಲಸ್ F2 ತಗೊಳ್ಳಿ, ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ನೋಡಿ, ಎಫ್ ಈಸ್ ಗಿವನ್ ಬೈ F1 ಪ್ಲಸ್ F2. ಹೌದಲ್ಲ ಮಗಳೇ? ವಾಟ್ ಈಸ್ F1? 4i ಪ್ಲಸ್ ಜೆ ಮೈನಸ್ 3k. F2 ಅಂದರೆ 3i ಪ್ಲಸ್ ಜೆ ಮೈನಸ್ ಕೆ, ಆ್ಯಡ್ ಮಾಡಿದ್ರೆ 7i ಪ್ಲಸ್ 2j ಮೈನಸ್ 4k. ಡಿಸ್ಪ್ಲೇಸ್ಮೆಂಟ್ ಡಿ ಅಂತ ಬರಿತೀನಿ, D2 ವೆಕ್ಟರ್ ಮೈನಸ್ D1 ವೆಕ್ಟರ್. ಹೌದಾ? 5 - 1 ಹೌದಾನೆ? 5 - 1 ಇಂಟು ಐ ಪ್ಲಸ್ 4 - 2 ಇಂಟು ಜೆ ಪ್ಲಸ್ 1 - 3 ಇಂಟು ಕೆ. ದಟ್ ಈಸ್ ಈಕ್ವಲ್ ಟು 5 - 1 ಅಂದರೆ ಎಷ್ಟು? 4i. 4 - 2 ಅಂದರೆ 2j. 1 - 3 ಅಂದರೆ -2k. ಇವಾಗ ಬೇಕಾಗಿರೋದು ರೈಟ್ ಎಫ್ ಡಾಟ್ ಡಿ, ವರ್ಕ್ ಡನ್. ಹೌದಾನೆ? ಎಫ್ ಡಾಟ್ ಡಿ ವೆಕ್ಟರ್, ರೈಟ್? ಸೊ ದಟ್ ಈಸ್ ಗಿವನ್ ಬೈ 28. ಹೌದಾ? 7 4 28, 2 2 4, 4 into 2 is 8, 28 plus 4 plus 8, that is equal to 40 units. ಅರ್ಥ ಆಗ್ತಾ ಇದೆಯಾ ಮಗಳೇ? ಸೊ ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. The angle between A and B is 5 pi by 6 and the projection of A on B is -9/√3. Then magnitude of A is equal to. ತುಂಬ ಸಿಂಪಲ್ ಇದು. ಏನಂದರೆ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಈಸ್ ಆ್ಯಕ್ಚುಲಿ ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಅಥವಾ ನೀನು ಅದನ್ನು ಮ್ಯಾಗ್ನಿಟ್ಯೂಡ್ ಆಫ್ ಎ ಕಾಸ್ ಥೀಟಾ ಅಂತ ಕೂಡ ಬರಿಬೋದು. ಸೊ ದಟ್ ಈಸ್ ಈಕ್ವಲ್ ಟು -9/√3. ಹೌದಾನೆ? ರೈಟ್. ಥೀಟಾ ಕೂಡ ಕೊಟ್ಬಿಟ್ಟಿದ್ದಾರೆ 5 pi by 6. Therefore, -9/√3 is equal to magnitude of A into cos of 5 pi by 6. Cos of 5 pi by 6 ಅಂದರೆ cos of pi minus pi by 6 ಅಂತ ಬರೆದ್ರೆ -√3/2 ಬರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು -√3/2 ಆಯಿತು. ಹೌದಾನೆ? Therefore, what is magnitude of A? What is magnitude of A? -9 into 2 divided by √3 into √3 with minus sign. ಹೌದಾನೆ? So 2 into 9 into 2, √3 into √3, minus into minus plus ಆಯಿತು,
9 into 2, 18. 18 divided by 3, magnitude of A is equal to 6. 6. Alva? Yes, sir. Next question. For any vector x, the value of x cross I cap whole square plus x cross j cap whole square plus x cross k cap whole square is. What is x cross I? ನೋಡಿ ಮಗಳೇ, x cross I is x2 square plus x3 square. It can easily be proved, right? x cross j, actually root of that ಬರುತ್ತೆ, ಸ್ಕ್ವೇರ್ ಬರ್ಕೊಂಡಿದ್ದೀನಿ. x cross j ಹೋಲ್ ಸ್ಕ್ವೇರ್ ಅಂದರೆ x1 ಸ್ಕ್ವೇರ್ ಪ್ಲಸ್ j ಅಲ್ವಾ, x3 ಸ್ಕ್ವೇರ್ ಆಯಿತು. Yes. x ಕ್ರಾಸ್ ಕೆ ಹೋಲ್ ಸ್ಕ್ವೇರ್ ಅಂದರೆ x1 ಸ್ಕ್ವೇರ್ ಪ್ಲಸ್ x2 ಸ್ಕ್ವೇರ್ ಆಯಿತು. ದಟ್ ಈಸ್ 2 times x1 ಸ್ಕ್ವೇರ್ ಪ್ಲಸ್ x2 ಸ್ಕ್ವೇರ್ ಪ್ಲಸ್ x3 ಸ್ಕ್ವೇರ್ ಆಯಿತು. ದಟ್ ಈಸ್ 2 times ಮ್ಯಾಗ್ನಿಟ್ಯೂಡ್ ಆಫ್ x ಹೋಲ್ ಸ್ಕ್ವೇರ್ ಆಯಿತು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ಎರಡನೇ ಭಾಗದ ವೆಕ್ಟರ್ ಪಾಠವನ್ನು CETಗೆ ನಾವು ಮುಗಿಸಿದ್ದೀವಿ. ಸರಿಸುಮಾರು ಒಂದು 30 ನಿಮಿಷದ ಪಾಠ ಇದು, 30-31 ನಿಮಿಷ ಆಗ್ಬೋದು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಬಹುಶಃ ನೆಕ್ಸ್ಟ್ ಎಪಿಸೋಡಲ್ಲಿ ಮುಗಿಸ್ಬೋದಾ ಗೊತ್ತಿಲ್ಲ. ಇನ್ನೊಂದು ಪಾರ್ಟಲ್ಲಿ ಸಾಧ್ಯವಾದರೆ ಬಹುತೇಕ ಎಲ್ಲ CET ಪ್ರಶ್ನೆಗಳನ್ನು ಮುಗಿಸಿರ್ತೀವಿ, ರೈಟ್? ಈಗ ಇದರ ವಿಡಿಯೋ ಲಿಂಕು ನಿಮಗೆ ಸಿಕ್ಕಿರ್ತದೆ. ನೆಕ್ಸ್ಟು ಹಳೆಯ ವಿಡಿಯೋಗಳ ಲಿಂಕ್ಗಳು ಇಲ್ಲ ಅಂತ ಹೇಳಿದ್ರೆ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.